ನಮಸ್ತೆ ಎಲ್ಲರಿಗೂ. ನನ್ನ ಒಂದು ಮಿನಿ ವ್ಲಾಗ್ಗೆ ನಿಮಗೆ ಸ್ವಾಗತ. ನಾನು ಈ ಹಿಂದೆ ಯೂಟ್ಯೂಬ್ನ ಕ್ರಿಯೇಟ್ ಮಾಡಿ ಆಲ್ರೆಡಿ ಒಂದು 2-3 ಇಯರ್ಸ್ ಆಗಕ್ಕೆ ಬಂತು. ಸೊ ನಾನು ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೆ. ಈ ಹಿಂದೆ ನನಗೆ ಅಷ್ಟೊಂದು ಸಪೋರ್ಟ್ ಸಿಕ್ಕಿಲ್ಲ. ಇನ್ನು ಮುಂದೆನಾದರೂ ಕನ್ಸಿಸ್ಟೆನ್ಸಿ ನಾನು ಕೂಡ ಮೇಂಟೈನ್ ಮಾಡ್ತೀನಿ. ನಂದು ತಪ್ಪಿದೆ. ಸೊ ಇನ್ಮೇಲಾದರೂ ನಾನು ಚೆನ್ನಾಗಿ ವೀಡಿಯೋಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಕೂಡ ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ಈ ಒಂದು ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಹಾಗೆ ನಿಮಗೂ ಕೂಡ ಇಷ್ಟ ಆಗತ್ತೆ. ನನ್ನ ಈ ಬುಧವಾರದ ಮಿನಿ ಬ್ಲಾಗ್ ಈ ರೀತಿ ಸ್ಟಾರ್ಟ್ ಆಗಿದೆ. ಮೊದಲನೇದಾಗಿ ನನ್ನ ಮಗನಿಗೆ ನಾನು ಸ್ಕೂಲಿಗೆ ಕಳಿಸ್ಬೇಕಿತ್ತು. ಸೊ ಹಾಗಾಗಿ ಅವನಿಗೂ ಕೂಡ ಲೆಮನ್ ರೈಸ್ ಮಾಡಿಕೊಟ್ಟು ಅವನಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೆ. ಲಂಚ್ ಬಾಕ್ಸಿಗೆ ಲೆಮನ್ ರೈಸ್ ಹಾಗೆ ಜಾಂಗೀರು ಹಾಗೆ ಒಂದು ಸ್ವಲ್ಪ ಲಾಡುಂಡೆ ಅದೆಲ್ಲ ತಂದಿದ್ರು ಅವರಪ್ಪ. ಸೊ ಹಂಗಾಗಿ ಅದಕ್ಕೆ ಅವನಿಗೆ ಟಿಫನ್ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಟ್ಟು ಅವನಿಗೆ ಕೂಡ ಟಿಫನ್ ಹಾಕ್ಕೊಟ್ಟು ಅವ್ನ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಹೊರಗಡೆ ತೊಗೊಂಬಂದಿಟ್ಟು ಬೇಗ ಬೇಗ ನನ್ನ ಕೆಲಸನೆಲ್ಲ ಮುಗಿಸ್ಬೇಕು ಅಂಥೇಳಿ ಅವನಿಗೂ ಕೇಳಿದೆ ಚೆನ್ನಾಗಿದೆ ಅಂತ. ಚೆನ್ನಾಗಿದೆ ಅಂತ ಹೇಳ್ದ. ಪಾತ್ರೆ ನೋಡಿ ಎಷ್ಟೊಂದೆಲ್ಲ ಬಿದ್ದಿದೆ, ಅದನ್ನೆಲ್ಲ ತೊಳಿಬೇಕು. ಅಲ್ಲಿಂದ ಅವನಿಗೆ ಬಿಟ್ಟು ಬಂದುಬಿಟ್ಟು ಅದಾದ ನಂತರ ಎಲ್ಲ ಕೆಲಸ ಮುಗ್ದಿತ್ತಲ್ಲ, ಏನಾದರೂ ಅಲ್ಲಿಂದ ಬಂದ ತಕ್ಷಣ ಏನಾದರೂ ಸಾಂಬಾರು ಮಾಡಿಬಿಡೋಣ ಅಂಥೇಳಿ ಫ್ರಿಜ್ ಹೋಗಿ ನೋಡಿದೆ. ಅಷ್ಟರಲ್ಲಿ ಫ್ಲಾಶ್ ಆಯಿತು ನನಗೆ. ನಿನ್ನೆ ಚಿಕನ್ ಸಾಂಬಾರು ಮಾಡಿದ್ವಲ್ಲ ಅದಿದೆ. ಸೊ ಅದ್ರ ಮೇಲೆ ಅನ್ನ ಮಾಡಿದ್ದೆ. ಅದೇನು ಇವಾಗೇನು ಮಾಡೋದಕ್ಕೇನು ಬೇಡ, ಸಂಜೆ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಅಷ್ಟರಲ್ಲಿ ಅವನ ಫ್ರೆಂಡ್ ಕೂಡ ಬಂದ. ಅವನು ಏನು ತಂದಿರ್ಬೋದು ಟಿಫಿನು ಅಂತ ಇವತ್ತು ಬುಧವಾರ ಆಗಿರೋದ್ರಿಂದ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ದೆ. ಅವನಿಗೆ ಕೂಡ ಇವತ್ತು ಕಲರ್ ಡ್ರೆಸ್ ಅಂತ ನಾನು ಹೇಳಿದೆ. ಅದಾದ ನಂತರ ಏನು ತಂದಿದ್ದಾನಂತ ನೋಡಿದ್ರೆ ಅವನು ಅವಲಕ್ಕಿ ತಂದಿದ್ದ. ಅದನ್ನು ನೋಡಿ ಇವನು ಕೂಡ ನನಗೆ ಅವಲಕ್ಕಿ ಬೇಕು ಅಂತ ಕೇಳ್ತಿದ್ದ. ಇಲ್ಲ ನಾಳೆ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಅವನು ಅರ್ಥ ಮಾಡಿಕೊಂಡು ಸರಿ ಅಂತ ಅದನ್ನು ತಿಂತಾ ಇದ್ದ. ಅದಾದ ನಂತರ ಇವನು ಕೂಡ ಪ್ಯಾಕ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ನಾವು ಕೂಡ ಇವರಿಗೆಲ್ಲ ಕರ್ಕೊಂಡು ಹೋಗೋದಕ್ಕೆ ರೆಡಿ ಮಾಡಿಕೊಂಡೆ. ಬಾಗಿಲು ಹಾಕ್ಬಿಟ್ಟು ಇವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಇಷ್ಟು ಜೋರಾಗಿ ಓಡ್ತಾ ಇದ್ದಾರೆ. ಒಬ್ಬನೇ ಆದರೆ ಅಮ್ಮ ಹೋಗಲ್ಲ 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 ಅಂತ ಹಠ ಮಾಡ್ತಿದ್ದ. ನಮ್ಮ ಒಂದು ಏರಿಯಾದಿಂದ ಒಂದು 5 ಮಕ್ಕಳು ಕರ್ಕೊಂಡು ಹೋಗ್ತೀವಿ ನಾವು. ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಅಂದರೆ 8:30ಗೆ ನಾವು ಮನೆ ಬಿಡ್ತೀವಿ. 8:50 ಅನ್ನೋ ಅಷ್ಟರಲ್ಲಿ ಬಸ್ ಬರುತ್ತೆ. ಬಸ್ಸಿಗೆ ಬಸ್ ಬಂತಂದರೆ ಇವರಿಗೆ ಏನೋ ಗೊತ್ತಿಲ್ಲ, ಹೋಗಲ್ಲ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅಷ್ಟರಲ್ಲಿ ಬಸ್ ಬಂತು. ಅವನಿಗೆ ಕೂಡ ಬಸ್ ಹತ್ತಿಸಿ ಬಾಯ್ ಮಾಡಿಸಿ ಅವನಿಗೆ ಸಮಾಧಾನ ಮಾಡಿಸಿ ಬರಬೇಕು ಬಸ್ಸಲ್ಲಿ. ಏನೂ ಆಗಲ್ಲ, ಹೋಗಿ ಸಂಜೆ ಬಾ, ಆಟ ಆಡಿಕೊಂಡು ಹೋಮ್ವರ್ಕ್ ಬರೆಸ್ಕೊಂಡು ಊಟ ಮಾಡಿಕೊಂಡು ಎಲ್ಲ ಬಾ ಅಂತ ಸಮಾಧಾನ ಮಾಡಿ ಕಳಿಸ್ಬೇಕು. ಇಲ್ಲಾಂದರೆ ಅಮ್ಮ ನಾನು ಹೋಗಲ್ಲ ಅಂತ ಅಳ್ತಾ ಕೂತ್ಕೊಂಡ್ಬಿಡ್ತಾನೆ. ಸೊ ನಮ್ಮ ಏರಿಯಾದಿಂದ 5 ಜನ ಬಂದಿದ್ರಲ್ಲ, ಅವರಿಗೆಲ್ಲ ಆತರಿಸಿ ಅವರಿಗೆಲ್ಲ ಬಾಯ್ ಮಾಡಿ ಹಾಗೆ ನಾವು ಕೂಡ ಮನೆ ಕಡೆ ಹೊರಟ್ವಿ. ನೋಡ್ತಿರ್ಬೋದು ಅವನ ಮುಖದ ಮೇಲೆ ಒಂದೇ ಒಂದು ಸ್ಯಾಡ್ನೆಸ್ ಇರುತ್ತೆ. ಸೊ ಅದನ್ನು ನಾನು ಹೋಗ್ಲಾಡಿಸ್ಬೇಕಂದ್ರೆ ಆ ಕಡೆ ಹೋಗಿ ಮಿರರಲ್ಲಿ ಮಾತಾಡಿಸ್ಬೇಕು. ನಾನು ಇವತ್ತು ಮಾತಾಡಿಸ್ಲಿಲ್ಲ, ಮನೇಲಿ ತುಂಬ ಕೆಲಸ ಇತ್ತು ಅಂತೇಳಿ ಬೇಗ ಮನೆಗೆ ಬಂದು ಮುಸುರೆ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಅತ್ತೆ ಮಗಳು ಇದ್ಲು. ಸೊ ಹಂಗಾಗಿ ಬೇಗ ಅವಳು ಇರೋ ಅಷ್ಟೊತ್ತಿಗೆ ನಾನು ಬೇಗ ಎಲ್ಲ ಕೆಲಸ ಮುಗಿಸ್ಬಿಡ್ಬೇಕು ಅಂಥೇಳಿ ಬೇಗ ಎಲ್ಲ ಪಾತ್ರೆನ ತೊಳೆದ್ಬಿಡೋಣ ಅಂಥೇಳಿ ಎಲ್ಲ ತೊಳಿತಾ ಇದ್ದೆ. ಇವತ್ತು ಜಾಸ್ತಿ ಇತ್ತು ಅಂದರೆ ಚಿಕನ್ ತಂದಿದ್ವಲ್ಲ, ಹಂಗಾಗಿ ಸ್ವಲ್ಪ ಪಾತ್ರೆಗಳು ಜಾಸ್ತಿ ಇತ್ತು ತೊಳೆಯೋದು. ಸೊ ಹಂಗಾಗಿ ಎಲ್ಲ ತೊಳಿತಾ ಕೂತ್ಕೊಂಡು ಅವಳು ಕೂಡ ಇದ್ಲಲ್ಲ, ಸೊ ಅಷ್ಟೊಂದೇನು ಬೇಜಾರು ಅನ್ನಿಸ್ಲಿಲ್ಲ. ಎಲ್ಲ ಪಾತ್ರೆನೂ ಮಾತಾಡ್ಕೊತಾನೆ ತೊಳೆದ್ವಿ. ಹಾಗೆ ನನ್ನ ಮಗಳು ಕೂಡ ಒಂದಷ್ಟು ತಲೆ ಹಟೇನ ಮಾಡಿದ್ಲು. ಆದರೆ ಅವಳು ಮಾತೆಲ್ಲ ಕೇಳಿಸ್ಕೊತ ನನಗೆ ಬೇಜಾರಾಗಿದ್ದೇ ಗೊತ್ತಾಗಲಿಲ್ಲ. ಬೇಗ ಎಲ್ಲ ಪಾತ್ರೆ ಕೂಡ ತೊಳೆದ್ಬಿಟ್ಟು ಅದಾದ ನಂತರ ಒಂದು ಬಟ್ಟೆ ಮಸಿ ಬಟ್ಟೆ ಇತ್ತು, ಅದನ್ನು ತೊಳೆದು ಅದಾದ ನಂತರ ಪಾತ್ರೆನೆಲ್ಲ ಒಂದು ಸೈಡಿಗೆ ಎತ್ತಿಟ್ಟು ಒಂದು ಸರ್ ಬಂದಿದ್ದರು ಊಟ ರೆಡಿದು ಅದೇನೋ ಕೇಳೋದಕ್ಕೆ. ಅವ್ರಿಗೆ ಕೂಡ ರೆಸ್ಪಾನ್ಸ್ ಮಾಡಿ ಅವರೇನೋ ಬರ್ಕೊಡೋಮ್ಮ, ನನಗೆ ಒಬ್ಬನಿಗೆ ಆಗಲ್ಲ ಅಂತ ಹೇಳಿದರು. ಸೊ ಅವರಿಗೂ ಕೂಡ ಬರ್ಕೊಟ್ಟು ನನ್ನ ಒಂದು ಮಿನಿ ವ್ಲಾಗ್ ಹೀಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ
ನಾನು ಇನ್ನು ಮುಂದೆ ನನ್ನ ಈ ಒಂದು ವಿಡಿಯೋನ ಕಂಟಿನ್ಯೂಸ್ ಆಗಿ ನಾನು ಡೈಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಒಂದು ಸಹಕಾರ ನನ್ನ ಮೇಲಿದ್ದರೆ ನಾನು ಕೂಡ ಎಲ್ಲದನ್ನು ನಿಭಾಯಿಸಬಲ್ಲೆ ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಇನ್ಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಇನ್ನಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.